ಸೂರ್ಯಕಟ್ಟೆ ಅವರಿಂದಲೇ ಗೌರವ ಪಡಿಬೇಕು. ಹಾಗೆ ಅವಿನಾಶ್ ಜೋಶಿ ಅವರು ಗೌರವ ಸಲ್ಲಿಸಬೇಕು. ಶಾಂತಾಬಾಯಿ ತಂದೆ ಶಿವಪುತ್ರ ಚಾಲಕರಾಗಿ ಸೇವೆ ಸಲ್ಲಿಸ್ತಾರೆ. ಬಸವಕಲ್ಯಾಣ ಘಟಕ ತಂದೆ ಸಂಜು ಕುಮಾರ್ ಅವರ ಘಟಕ ದಯವಿಟ್ಟು ನಮ್ದು ಶಿವಾನಂದ್ ತಂದೆ ಕಲ್ಲಪ್ಪ ಚಾಲಕ ಬಸವಕಲ್ಯಾಣ 1805 ಅವ್ರು ಬಂದಿದ್ದಾರೆ. ದಯವಿಟ್ಟು ಅವರು ಸಹ ಬಂದು ಗೌರವ ಸ್ವೀಕರಿಸಬೇಕು. 80.80% ಅವ್ರು ಪಡೆದಿದ್ದ ಅವರಿಗೆ ಚಾಲಕ ನಿರ್ವಾಹಕ 854 ಬಸವಕಲ್ಯಾಣ ಘಟಕ. ಇವರು PUCಯಲ್ಲಿ 86.30% ತಗೊಂಡಿದ್ದಾರೆ. ತೆಗೆದುಕೊಂಡಂತಹ ಪರ್ಸೆಂಟೇಜ್ ತೆಗೆದುಕೊಂಡವರಿಗೆ 4,000 ನಾವು ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದೀವಿ. ಕುಮಾರಿ ಭಾಗ್ಯ ಶ್ರೀಯುತರ ಮಗಳು ನೂರೇನ್ ಖಾನ್ ಬಂದಿದ್ರೆ ದಯವಿಟ್ಟು ಅವರು ಸಹ ಗೌರವ ಘಟಕ. SLCಯಲ್ಲಿ 94.72 ಅವ್ರು ಬಂದಿದ್ರೆ ಅವರ ನರೇಂದ್ರ ಕುಮಾರ್. ನಂತರದಲ್ಲಿ ತಿಪ್ಪಾರೆಡ್ಡಿ ಅವರು 83.06 ಅವ್ರ ಪರ್ಸೆಂಟೇಜ್ SSLCಯಲ್ಲಿ. ನಂತರದಲ್ಲಿ ರೇಣುಕಾ ತಂದೆ ಭಾಗ್ಯವಂತ ಸಹಾಯಕ ಕುಶಲಕರ್ಮಿ 919 ತುಂಬಾ ಹೆಮ್ಮೆಯ ಸಂಗತಿ. ಅವರು ಸಹ ಉಪಾಧ್ಯಕ್ಷರು. ಕುಮಾರಿ ಅಕ್ಷತಾ ಬಂದಿದ್ದಾರೆ. ಅವರು ಸಂಜು ಅವರು ಸಹ ಬೀದರ್ ಘಟಕ 2 91.60% ಅವರು SSLC ಪಡೆದಿರ್ತಾರೆ. ಹೆಸರು ನೋಡ್ತಾನೆ ಆ ಸಾಲಿನಲ್ಲಿ ಬರಬೇಕು. ಕುಮಾರಿ ವೈಷ್ಣವಿ ತಂದೆ ವಿನೋದ್ ಕುಮಾರ್ ನಮ್ಮ ಭಾರತೀಯ ಘಟಕದ ಚಾಲಕ 1252 ಅವರ ಒಂದು ಆಡಳಿತ ಮಂಡಳಿಯಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಬೀದರ್ ಈ ನಮ್ಮ ಸಹಕಾರ ಸಂಘದ 1974 ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸ್ತೇನೆ. ತಮ್ಮ ಆಶಯದಂತೆ ತಾವು ಏನು ಆಶಯ ಇಟ್ಟುಕೊಂಡು ಈ ಒಂದು ಹೊಸ ನಿರ್ದೇಶಕ ಮಂಡಳಿಯನ್ನು ಆಯ್ಕೆ ಮಾಡಿದ್ದೀರಿ. ಈ ಆಯ್ಕೆ ಎಲ್ಲ ಮಂಡಳಿಯವರು ಒಳ್ಳೆಯ ಒಳ್ಳೆಯ ಉತ್ತಮ ಒಂದು ಮುಂದಿನ ಒಂದು ಭವಿಷ್ಯದ ಒಂದು ದೃಷ್ಟಿಕೋನ ಇಟ್ಟುಕೊಂಡು ತಮಗೆ ಇರತಕ್ಕಂತಹ ಎಲ್ಲ ಒಂದು ಸೌಲಭ್ಯಗಳನ್ನು ಇರತಕ್ಕಂಥ ಪ್ರತಿಯೊಂದು ಸವಲತ್ತುಗಳನ್ನು ತೋರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಜೊತೆಗೆ ಇನ್ನು ಮುಂದೆ ಈ ನಮ್ಮ ಸಂಘದ ಅಧ್ಯಕ್ಷರಾಗಿ ನಮ್ಮ ಡಿ.ಸಿ. ಸಾಹೇಬರು ಸಿಕ್ಕಿದ್ದಾರೆ. ಅವರು ತುಂಬ ಅನುಭವಿಸಿದರು. ಅಪಾರ ಜ್ಞಾನ ಭಂಡಾರವನ್ನು ಉಳ್ಳತಕ್ಕಂತಹ ಒಬ್ಬ ಒಳ್ಳೆಯ ಒಂದು ಅಧ್ಯಕ್ಷರು ನಮಗೆ ಅವರು ಸಿಕ್ಕಿದ್ದಾರೆ. ಅವರ ಒಂದು ಸಿಕ್ಕಿದ್ದು ನಮಗೆ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಅವರಿಗೆ ಈಗ ಪಾತ್ರ ಆಗಿದ್ದೀವಿ. ಇಷ್ಟಿಗೆ ನಾವು ಕೆಲಸ ಮುಗಿದಿಲ್ಲ. ಈ 38 crores ಇದೆ ಅಂತ ಹೇಳಿಲ್ಲ. ನಾವು ಇನ್ನು ಮುಂದಿನ ಪೀಳಿಗೆ, ಮುಂದಿನ ಬರುವಂತಹ ಸಿಬ್ಬಂದಿಗಳಿಗೆ, ಮುಂದಿನ ಬರುವಂತಹ ಸಿಬ್ಬಂದಿ ಮಕ್ಕಳಿಗೆ ಎಲ್ಲಗೆ ಅನುಕೂಲ ಆಗುವಂತ ಮತ್ತೆ ಯಾವುದೋ ಒಂದು ಸೋಷಿಯಲ್ ಕೆಲಸ ಮಾಡಬೇಕಾಗ್ತದೆ ಸೊಸೈಟಿ ವತಿಯಿಂದ. ಅದು ಸೊಸೈಟಿಯಿಂದ ವತಿಯಿಂದ ಮಾಡಬೇಕಂದ್ರೆ ಬೇರೆ ಬೇರೆ ಆಕ್ಟಿವಿಟೀಸ್ ಅವ್ರು ತಮ್ಮಿಂದ ಬಂದಂಥ ಅಹವಾಲು ಇರ್ಬೋದು, ಡೈರೆಕ್ಟರ್ಸ್ ಕಡೆಯಿಂದ ಬಂದಂಥ ಸೂಚನೆ ಇರ್ಬೋದು, ಅದು ಎಲ್ಲ ನಾವು ಚೆನ್ನಾಗಿ ಪಾಲಿಸಿದಂದ್ರೆ ಇದು ಈ ಸೊಸೈಟಿ ಬೆಳವಣಿಗೆ ಒಂದು ಸಾರ್ಥ ಆಗ್ತದೆ. ಅದಕ್ಕೋಸ್ಕರ ತಾವು ಎಲ್ಲ ಎಂಪ್ಲಾಯಿ ಎಲ್ಲಾಗೆ ಕೈ ಜೋಡಿಸಿ ಈ ಎಲ್ಲ ನಾವು ಒಂದು ಈ ಸೊಸೈಟಿ ಇಲ್ಲಿವರೆಗೆ 30 ವರ್ಷಕ್ಕೆ ನಡ್ಸ್ಕೊಂಡು ಬಂದಿದ್ದಾರೆ. ಅದಕ್ಕಿಂತ ಇನ್ನು ಮುಂದಿನ ಈ ಸಂಸ್ಥೆ ಇರುವವರೆಗೆ, ಸಂಸ್ಥೆ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ಈ ಬೀದರ್ನಲ್ಲಿ ಇರುವಂಥ ಸೊಸೈಟಿ ಇಲ್ಲಿವರೆಗೆ ಕೆಲಸ ಮಾಡುವಂಥ ಡೈರೆಕ್ಟರ್ಸ್ ಏನೇನು ಕೆಲಸ ಮಾಡಿದ್ದಾರೆ ಅದೇ ಥರ ಮುಂದಿನ ಬರುವಂಥ ಕೂಡ ಡೈರೆಕ್ಟರ್ಸ್ ಚೆನ್ನಾಗಿ ಕೆಲಸ ಮಾಡಿ ಈ ಸೊಸೈಟಿ ಬೆಳವಣಿಗೆ ಮಾಡಬೇಕಂತೇಳಿ ನಮ್ಮೊಂದು ಆಶೆ ಇದೆ. ಯಾಕಂದ್ರೆ ನಾವು ಎಲ್ಲ ಸದಸ್ಯರ ಅನುಮತಿ ಮೇರೆಗೆ ಅದಕ್ಕೆ ಒಪ್ಪಿಗೆ ಪಡೆಯೋದು ಇಲ್ಲೇ, ಆಮೇಲೆ ವಿಚಾರ ಮಾಡೋದಿಲ್ಲ. ಈಗ ಇವ್ರು ಎಕ್ಸಾಂಪಲ್ ಪ್ರಕಾಶ್ ಅವರು ಮತ್ತೆ ಗಣಪತಿ ಅವರು 2% ಕೇಳ್ತಾರೆ. ಆ ಕ್ವಶನ್ ನಾವು ಉತ್ತರ ಹೇಳ್ಬೇಕು. ಇದಕ್ಕೆ ನಿಮ್ ಸಹಮತಿ ಇಲ್ಲ ಅದ ಇಲ್ಲ ಅಂತ ಇಲ್ಲೇ ಕೇಳ್ಬೇಕು. ಎಲ್ಲ ಸರ್ವ ಸದಸ್ಯರು ಅವ್ರ ಸಹಮತಿ ಚಕ್ರ ಹೊಡಿತಾರಲ್ಲ, ಕೈ ಕೇಳ್ತಾರ. ಆಮೇಲೆ ಅದಕ್ಕೆ ಮಂತ್ರಿ ಮೀಟಿಂಗ್ದಾಗ ವಿಚಾರ ಮಾಡೋದಿಲ್ಲ. ವಾರ್ಷಿಕ ಸಭೆ ಅಂದ್ರೆ ವಾರ್ಷಿಕ ಸಭೆ, ಪಾಲಿಸಿ ಮ್ಯಾಟರ್ಗಳು ಏನೇ ಸೊಸೈಟಿದಾಗ ಚೇಂಜ್ ಆಗ್ಬೇಕಾಯ್ತು ಅದು ವಾರ್ಷಿಕ ಮಹಾಸಭೆ ಆಯ್ತಾಯ್ತು. ಅದು ಒಂದ್ ನಿಮಿಷ ಶಾಂತು, ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೇನಲ್ಲ. ಒಂದು
ಎರಡನೇದು, ನಾನು 2015ರಿಂದ 2020 ತನಕ 5 ವರ್ಷ ನಾನು ಉಪಾಧ್ಯಕ್ಷ ಆಗಿದ್ದ. ನಾನು ಏನೇ ಚೇಂಜ್ ಮಾಡೀನಿ, ವಾರ್ಷಿಕ ಮಹಾಸಭೆದಾಗ ಎಲ್ಲ ಸದಸ್ಯರ ಪರ್ಮಿಷನ್ ತಗೊಂಡು ಮಾಡಿ. ನಾನು ಬಂದಾಗ 10,000 ಇತ್ತು ಡೆತ್ ರಿಲೀಫ್ ಫಂಡ್, ಅದಕ್ಕೆ ಹಂತ ಹಂತವಾಗಿ 1 ಲಕ್ಷ ಹೋಗಿದೆ 5 ವರ್ಷ. ಈ ಮುಂದಿನ ಸಮಸ್ಯೆ ಇದೆ, ಬಗೆಹರಿಸ್ತೀನಿ. ಪ್ರಕಾಶ್ ವೆಂಕಟ್ ಅವರೇ, ಆಗ ಜಿಬಿ ಮೀಟಿಂಗ್ ನಲ್ಲಿ ನಮ್ಮ ಆಡಳಿತದಲ್ಲಿ ನಿಮ್ಗೆ ಯಾವ್ದು ಧಕ್ಕೆ ಕೊಡಲ್ಲ. ನಿಮ್ಗೆ ಏನು ಮಾತು ಕೊಡ್ತೀವೋ ಮಾತಿನ ಪ್ರಕಾರ ನಡೀತಂತ ವಚನ ಕೊಡ್ತಾರೆ. ಹೋದ ವರ್ಷ ಬಿಟ್ಟು ಬಿಡ್ರಿ. ಜೀವನದಲ್ಲಿ ಹಾಳು ಹಂತಿ ಮಾಡತ್ತಾ ಇದ್ದೀರಿ ಅಂತ ಅಲ್ಲತ್ತಿರಲ್ಲ, ಎಲ್ಲ ಆಡಳಿತ ಮಂತ್ರಿಗಳು ವೇಸ್ಟ್ ಮಾಡ್ತಿರಲ್ಲ. ನಮ್ಮ ಹಿಂದಿನ ಬಿಡ್ಬಿಡಿ, ನಾಳೆಯಿಂದ ಸಿರಿಪಿ ದಿನ ಲೋನ್ ಜಾರಿ ಆಗುತ್ತೆ. ದಯವಿಟ್ಟು ಕೂಡ್ರಿ, ಈಗ ಬರ್ಕೂರಿ, ದಯವಿಟ್ಟು ಎಲ್ಲ ಬಂದು ಕೂಡ್ರಿ, ಚರ್ಚೆ ಗೊತ್ತಿಲ್ಲ ದಯವಿಟ್ಟು ಆರೋಗ್ಯಕರ ಚರ್ಚೆ ಇರಲಿ. ದಯವಿಟ್ಟು ಕೂಡ್ರಿ ಎಲ್ಲರೂ ನಿಮ್ದೇ ಸೊಸೈಟಿ. ಈಗಿರುವ ಆಡಳಿತ ಮಂಡಳಿ, ಈ ಹಿಂದೆ ನಮ್ಮ ಸಿಇಒ ಸಾಹೇಬರು ಈಗ ಅದಕ್ಕೆ ನಡವಳಿಕೆ ಓದ್ ತೋರಿಸ್ಬೇಕು. ಹಿಂದಿನ ಸಲ ಯಾರ್ಯಾರು ಏನೇನು ಪ್ರಶ್ನೆ ಕೇಳಿದ್ರು ಅದು ಉತ್ತರ ಏನಾಗಿದೆ ಅದು ಮೊದಲು. ಈಗಿರುವಂತ ಯಾರಿಗೂ ಆರೋಪ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ವಿಭಾಗೀಯ ನಿಯಂತ್ರಣ ಹೇಳಿದ್ರು, ನಾವು ನಮ್ದು ವಿಷನ್ ಏನಿರ್ಬೇಕಂದ್ರೆ ಬೆಳಿಬೇಕು. ನಮ್ ಹಿಂದಿಂದೆಲ್ಲ 30 ವರ್ಷ ಹಿಂಗಡೆ ಏನ್ ಕಟ್ಟಿರುವಂತ ನಮ್ದು ಮಹಾನುಭಾವರು ಇದ್ರು, ನಮ್ದೆಲ್ಲ ಹಿರಿಯರ ಮಾರ್ಗದರ್ಶಕ, ನಮ್ದೆಲ್ಲ ಗುರುಗಳು, ನಮ್ ತಂದೆ ಸಮಾನ ಇರುವಂತ ಕಟ್ಟಿಗಿರುವಂತ ಇದೊಂದು ಸಂಸ್ಥೆ ಇದೆ. ಇದಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಯಾರು ಅಧ್ಯಕ್ಷರು ಹೇಳಿದ್ದಾರೆ, ತಾವು ಉಪಾಧ್ಯಕ್ಷರು, ಆಮೇಲೆ ಎಲ್ಲ ನಿರ್ದೇಶಕರು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೇಳುವಂತ ಎಲ್ಲ ಆಡಿಯನ್ಸ್ ಏನಿದ್ದಾರೆ, ನಮ್ಮ ಆಡಿಯನ್ಸ್ಗಳು ಇವ್ರು ಸಂಕ್ಷಿಪ್ತವಾಗಿ ಕೇಳ್ಕೋಬೇಕು. ಸಮಚಿತ್ತವಾಗಿ ಇವ್ರು ಏನ್ ಹೇಳ್ತಾ ಇದಾರೆ, ಇವ್ರು ಹೇಳಿದ ಬಗ್ಗೆ ನಮ್ದೇನು ಕೋಆಪರೇಟಿವ್ ಮುಂದೆ ಬೆಳೆಯುತ್ತಾ ಅಥವಾ ಇವ್ರ ಜಗಳ ಆಡಕ್ ಬಂದಿದಾರ, ಅದೆಲ್ಲ ಸಮಚಿತ್ತವಾಗಿ ತಾವು ಕೇಳಬೇಕು. ಮಧ್ಯೆ ಮಧ್ಯೆ ಮಾತಾಡಿದ್ರೆ ಯಾರ್ದು ವ್ಯಾಲ್ಯೂ ಇರಲ್ಲ. ಇಲ್ಲಿ ಏನ್ ಎಲ್ಲರೂ ವಿಷನ್ ಏನಿದೆ ಅಂತಂದ್ರೆ ಸಂಸ್ಥೆ ಬೆಳಿಬೇಕು. ಇರಬೇಕು. ಇವಾಗ ನಾವೇ ತಗೊಂಡು ನಾವೇ ಯೂಸ್ ಮಾಡಿ ನಾವೇ ಐಸ್ ಮಾಡೋದಿರಬಾರ್ದು. ನಮ್ಮ ಮಕ್ಕಳಿಗೆ ಅದು ಗಿಡ ಬೆಳೆದು ಹಣ್ಣಾಗಿ, ಗಿಡ ಬೆಳೆದು ಹಂಡಿಯಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ ತಿನ್ನಂಥದ್ದಾಗಿರ್ಬೇಕು ಹೊರತು ಇಲ್ಲಿಂದ ಇಲ್ಲೇ ಮುಗಿಸೋದಂತಾಗಿರ್ಬಾರ್ದು. ಅವಾಗ 1 ಲಕ್ಷಕ್ಕೆ ಮಾಡ್ತೀವಿ ಅಂತ ಎಲ್ಲರೂ ಒಪ್ಕೊಂಡ್ರು. ಈ ಸಭೆಗಿಂತ ಹಳೆ ಸಭೆಯಲ್ಲಿ 50,000 1 ಲಕ್ಷಕ್ಕೆ ಮಾಡ್ತೀವಿ ಅಂತ ಆಲ್ರೆಡಿ ಹಳೆ ಡೈರೆಕ್ಟರ್ ಯಾರಿದಾರ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ಆದ್ರೂ ಕೂಡ ಇವರು ತಮ್ಮ ಇಷ್ಟು ಜನ ಸಭೆಯಲ್ಲಿ ನಾವೆಲ್ಲ ಸದಸ್ಯರು ಬಂದೀವಿ, ಇವ್ರು ಮಾತು ಬಿಟ್ರಂತೆ ಯಾರೋ ಒಬ್ರು ವೈಯಕ್ತಿಕವಾಗಿ ಅವ್ರಿಗೆ ಹೇಳಿದ್ರಂತೆ ನಮ್ಮ 300 ರೂಪಾಯಿ ಜಾಸ್ತಿ ಇರುತ್ತದ, ನಾವು ಸತ್ತರು ಕೂಡ ನಮ್ಮ ಹೆಂಡತಿ ಮಕ್ಕಳಿಗೆ ಬರೀ 50,000 ಕೊಡ್ರಿ, 1 ಲಕ್ಷ ನಮ್ಗೆ ಬೇಡ, ವಜ್ಜೆ ಅಲ್ಲ ಅಂತ ಹೇಳಿದ್ರಂತೆ. 300 ರೂಪಾಯಿ ಜಾಸ್ತಿ ಮಾಡಕ್ಕ ಇವತ್ತು ನಾವು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡ್ ಬಂದೀವಿ. ಯಾರೋ ಒಬ್ರು ಆಬ್ಸೆಂಟ್ ಆಗಿ ಬಂದಿರ್ತಾರ, ಯಾರೋ ಒಬ್ರು ಡ್ಯೂಟಿ ಮೇಲೆ ಬಂದಿರ್ತಾರ, ಯಾರೋ ಒಬ್ರು ವೈಯಕ್ತಿಕ ಲೀವ್ ಹಾಕೊಂಡು ಬರ್ತಾರ. ಇವತ್ತು 300 ರೂಪಾಯಿ ಖರ್ಚಾಗಿಲ್ಲ ಯಾರ್ದು. ಎಲ್ಲರೂ ಬೇರೆ ಬೇರೆ ಸೊಸೈಟಿಯಲ್ಲಿ ನೋಡ್ಕೊಡ್ರಿ, ಬೆಂಗಳೂರು ಸೊಸೈಟಿ ನೋಡ್ರಿ, ಬಳ್ಳಾರಿ ಸೊಸೈಟಿ ನೋಡ್ಕೊಡ್ರಿ. ಇವ್ರು ಬರೀ ಬಡ್ಡಿ ಜಮಾಯಿಸ್ಕೊಂಡು ಸೊಸೈಟಿ ಬೆಳೆಸ್ಲಕ್ ಹೋಗ್ತಾರೆ.